ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನೂಸ್ ಕಿಚನ್. ಇವತ್ತಿನ ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ. ಇವತ್ತು ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ಚಿಕನ್ ಕುರ್ಮಾ ಮಾಡಬೇಕನ್ನೋದನ್ನು ತೋರಿಸ್ಕೊಡ್ತೀನಿ. ಕಡಾಯಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ 1 ಬೆಳ್ಳುಳ್ಳಿ, 10-15 ಮೆಣಸು, 2 ಏಲಕ್ಕಿ, ಹಾಗೆ 4 ಲವಂಗ, ಚಕ್ಕೆ ಮತ್ತು ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಂಥ 3 ಆನಿಯನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆನಿಯನ್ಸ್ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು 1 ಟೇಬಲ್ ಸ್ಪೂನ್ ಅರಿಶಿನ ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಚೆಂದ ಇದನ್ನು ಫ್ರೈ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ 1/2 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವಾಟರ್ನ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನು ಕುಕ್ ಆಗೋದಕ್ಕೆ ಬಿಡೋಣ. 5 ನಿಮಿಷ ಆಗಿದೆ, ನೋಡ್ತಿರ್ಬೋದು ವಾಟರ್ ಕಂಪ್ಲೀಟಾಗಿ ಡ್ರೈ ಆಗಿದೆ. ಒನ್ಸ್ ವಾಟರ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನು ಅದನ್ನು 10-15 ನಿಮಿಷಗಳ ಕಾಲ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ತಣ್ಣಗಾದಮೇಲೆ ಆ ಮಿಕ್ಸ್ಚರ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಒಂದು ಥಿನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕಡಾಯಿಯಲ್ಲಿ ನಾನು 3 to 4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಪೇಸ್ಟ್, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಚಿಕನ್ನ ಮುಂಚೆ ಅರಿಶಿನ ಹಾಗೆ ಉಪ್ಪಿನ ಜೊತೆಗೆ ಕ್ಲೀನಾಗಿ ವಾಶ್ ಮಾಡಿ 1 ವಿಷಲ್ ಹಾಕಿಸಿ ಇಟ್ಕೊಂಡಿದ್ದೆ. ಸೊ ಇದ್ರ ಜೊತೆಗೆ ನಾನು ಆ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಇದನ್ನು ನಾವು ಕುಕ್ ಆಗೋದಕ್ಕೆ ಬಿಡೋಣ. ಮೀನ್ ವೈಲ್ ನಾನು 10-15 ಗೋಡಂಬಿ ಏನು ತೊಗೊಂಡಿದ್ದೆ ಅದನ್ನು ವಾಟರಲ್ಲಿ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ನಾನು ಕಾಯಿ ತುರಿ 1 ಕಪ್ ಆ್ಯಡ್ ಮಾಡಿ ಒಂದು ಥಿನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. 10 ಮಿನಿಟ್ಸ್ ಆಗಿದೆ. ಸೊ ನಾನು ಇದಕ್ಕೆ ಇವಾಗ ಏನು ಗೋಡಂಬಿ ಮತ್ತು ಕಾಯಿ ತುರಿನ ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಚಿಕನ್ ಸ್ವಲ್ಪ ಕ್ಲೀನಾಗಿ ಕುಕ್ ಆಗೋವರೆಗೂ ನಾವು ಇದನ್ನು ಒಂದು 5 to 10 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ. ಆದಮೇಲೆ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಮತ್ತೆ ಒಂದು 2 ಮಿನಿಟ್ಸ್ ಇದನ್ನು ನಾನು ಚೆಂದ ಕುಕ್ ಮಾಡ್ಕೊತೀನಿ. ಮಿನಿಟ್ಸ್ ಆದಮೇಲೆ ನಾನು 1 ಸ್ಪೂನ್ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕುಕ್ ಮಾಡ್ಕೊಳ್ಳೋಣ. ಚಿಕನ್ ಕುರ್ಮಾ ಕಂಪ್ಲೀಟಾಗಿ ಕುಕ್ ಆಗಿದೆ. ಇದಕ್ಕೆ ನಾನು ಒಂದು ಹೋಲ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಬಟ್ ದ ಫೈನಲ್ ಟಚ್ ಅಪ್ ಇಸ್ ಒಗ್ಗರಣೆಗೆ ನಾನು ಒಂದು ಪ್ಯಾನ್ ತೊಗೊಂಡು 1 ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಅದಕ್ಕೆ ಒಂದು 10 ಗೋಡಂಬಿ ಹಾಗೆ ಸಣ್ಣದಾಗಿ ಸ್ಲೈಸ್ ಮಾಡಿರೋ ಗ್ರೀನ್ ಚಿಲ್ಲೀಸ್, ಕರಿ ಲೀವ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಬಾಡಿಸ್ಕೊಂಡು ಇದನ್ನು ನಾವೇನು ಕುರ್ಮಾ ಮಾಡಿದ್ವಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಫೈನಲ್ ಆಗಿ ಬಿಸಿ ಬಿಸಿ ಯಮ್ಮಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಕುರ್ಮಾ ರೆಡಿ ಇದೆ. ಆದರೆ ಒಂದು ಐಟಮ್ ಮಿಸ್ ಆಗಿದೆ. ಎಸ್, ಅದು ಕೊರಿಯಾಂಡರ್ ಲೀವ್ಸ್. ಫೈನಲ್ ಆಗಿ ಕೊರಿಯಾಂಡರ್ ಲೀವ್ಸಿಂದ ಗಾರ್ನಿಷ್ ಮಾಡಿದ್ರೆ ಯಮ್ಮಿ ಆಗಿರೋ ಚಿಕನ್ ಕುರ್ಮಾ ರೆಡಿ ಇರುತ್ತೆ. ಇದನ್ನು ನಾವು ಸೆಟ್ ದೋಸೆ ಜೊತೆಗೆ ಹಾಗೆ ಗೀ ರೈಸ್ ಜೊತೆಗೆ ಮತ್ತು ನಾರ್ಮಲ್ ರೈಸ್ ಜೊತೆಗೆ ಕೂಡ ತಿನ್ಬೋದು. ಆದರೆ ಸೆಟ್ ದೋಸೆ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ದಿಸ್ ಕುರ್ಮಾ. ನೀವೆಲ್ಲರೂ ಟ್ರೈ ಮಾಡಿ ಇದು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗುವ ಮತ್ತೊಂದು ಯಮ್ಮಿ ಡಿಶ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.